ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಯು ವಾಚಿಂಗ್ ಯೂನಿಕೋಡ್ ಎಜುಕೇಷನ್. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಟಪಲ್ಸ್ ಅಂದ್ರೇನು, ಸೆಟ್ಸ್ ಅಂದ್ರೇನು, ಡಿಕ್ಷನರೀಸ್ ಅಂದ್ರೇನು ಮತ್ತು ಇವು ಮೂರು ಲಿಸ್ಟ್ಸಿಂದ ಹೇಗೆ ಡಿಫ್ರೆಂಟ್ ಅಂತ ತಿಳ್ಕೊಂಡಿದ್ವು. ಸೊ ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಿದ್ದೀವಿ ಅಂದರೆ, ಡಿಕ್ಷನರೀಸಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್, ಈಗ ಸ್ವಲ್ಪ ಮೆಥಡ್ಸ್ ಏನಿದೆ, ಇವಾಗ ಲಿಸ್ಟ್ಸಲ್ಲಿ ಹೇಗೆ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡ್ತಿದ್ರಿ, ಒಂದು ಎಲಿಮೆಂಟ್ನ ಆ್ಯಡ್ ಮಾಡ್ತಿದ್ರಿ, ಯಾವ ಎಲಿಮೆಂಟು ಚೇಂಜ್ ಮಾಡ್ತಿದ್ರಿ ನೋಡಿ. ಈಗ ಸೆಕೆಂಡ್ ಅಸೈನ್ಡ್ ಎಲಿಮೆಂಟು ನಮಗೆ ಚೇಂಜ್ ಆಗಬೇಕು ಅಂತೇಳಿ, ಅದೇ ರೀತಿ ಡಿಕ್ಷನರಿಲಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಡಿಕ್ಷನರೀಸ್ನ ನಿಮಗೆ ಸ್ವಲ್ಪ ಅಡ್ವಾನ್ಸ್ಡಾಗಿ ಅರ್ಥ ಮಾಡಿಸಿದ್ರೆ ಡಿಕ್ಷನರೀಸ್ ಅಂದರೆ ಏನು ಅಂತೇಳಿ ನಿಮಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತಲೇ ಹೇಳ್ತೀನಿ. ಸೊ ಇನ್ನು ನೀವು ಹಿಂದಿನ ವೀಡಿಯೋಸ್ ಯಾವ ನೋಡಿಲ್ಲ ಅಂದರೆ ಫುಲ್ ನಮ್ಮ ಸೀರೀಸೇ ಇದೆ, ಪೈಥಾನ್ ಪ್ಲೇ ಲಿಸ್ಟಿಗೆ ಹೋಗಿ ನೋಡ್ಕೊಂಡು ಬನ್ನಿ ಅಂತಲೇ ಹೇಳ್ತೀನಿ. ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಾದರೆ, ಸೊ ಯೂನಿಕೋಡ್ ಅಂತ ನಾವು ಆವಾಗಲೇ ಲಿಸ್ಟ್ ಮಾಡ್ಕೊಂಡಿದ್ದು ನಮ್ಮ ಹಿಂದಿನ ವೀಡಿಯೋದಲ್ಲೇ. ಸೊ ಈ ವಿಡಿಯೋದಲ್ಲಿ ಡಿಕ್ಷನರಿ ಮಾಡ್ಕೊಂಡಿದ್ವಿ. ಡಿಕ್ಷನರೀಸ್ನ ಸ್ವಲ್ಪ ಚೇಂಜ್ ಮಾಡೋಣ, ಆಲ್ಟರ್ ಮಾಡೋಣ, ಹೇಗೆ ಅಂತ. ಸೊ ಯೂನಿಕೋಡ್ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ಮೆಥಡ್ ಏನಪ್ಪ ಅಂದರೆ, ಇವಾಗ ನೀವು ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ ನೋಡಬೇಕು. ಅವಾಗ ಏನು ಮಾಡ್ತಿದ್ರಿ, ಯೂನಿಕೋಡ್ ಅಂತ ಕೊಟ್ಟು ಅಲ್ಲಿ ಇರುವ ಸಬ್ಸ್ಕ್ರೈಬರ್ಸ್ ನಮಗೆ ಬೇಕು ಅಂತ ಪ್ರಿಂಟ್ ಮಾಡ್ತಿದ್ರಿ. ಸೊ 10,000 ಅಂತ ತೋರಿಸ್ತಿತ್ತು. ಅದೇ ರೀತಿ ನೀವೇನಾದ್ರು ಇಲ್ಲಿ ವೀವ್ಸ್ ಅಂತ ತೊಗೊಂಡಿದ್ದಿದ್ರೆ ಏನು ತೊಗೊಳ್ಬೇಕು, ಅದು 500K ಅಂತ ತೋರಿಸಿದೆ. ಸೊ ಇದು ವ್ಯೂ ಮಾಡೋಕ್ಕೆ ಇದನ್ನು ಸಹ ನಾವು ಬರೆದ್ಬಿಡೋಣ. ಒಂದು ಕಮೆಂಟ್ ಹಾಕೋದು ನಿಮಗೆ ನೆನಪಿದೆ ಅಂತ ಅಂದ್ಕೊತೀನಿ. ಹ್ಯಾಶ್ ಯೂಸ್ ಮಾಡಬೇಕು. ದಿಸ್ ಈಸ್ ಟು ವೀವ್ ಐಟಮ್ಸ್. ಓಕೆ, ದೆನ್ ನೆಕ್ಸ್ಟ್ ನಾವು ಚೇಂಜ್ ಮಾಡಬೇಕು. ಇವಾಗ ವೀವ್ಸು ಇಷ್ಟೇ ಇರಲಿ ಬಿಡಿ. ಸಬ್ಸ್ಕ್ರೈಬರ್ಸ್ ಈಗ ನಮಗೆ 10,300 ಆಗಿದ್ದಾರೆ. 10,000 ಇಲ್ಲ, ಸಾರಿ 11,000 ಆದರೂ ಅಂದ್ಕೊಳ್ಳಿ. ಸೊ 11,000 ಆದರೂ ಅಂದರೆ ಇದು ಹಿಂಗೆ ಇರೋಂಗಿಲ್ಲ, ಚೇಂಜ್ ಮಾಡಬೇಕು. ಚೇಂಜ್ ಮಾಡೋದು ಹೇಗೆ ಡಿಕ್ಷನರಿಲಿ ಅಂತ ನೋಡೋದಾದರೆ, ಈಗ ಯೂನಿಕೋಡ್ ಅದು ಸಬ್ಸ್ಕ್ರೈಬರ್ಸ್ನ ನಾವು ಆ್ಯಕ್ಸೆಸ್ ಮಾಡ್ತಿದ್ದೀವಿ. ಸಬ್ಸ್ಕ್ರೈಬರ್ಸ್ ಸದ್ಯಕ್ಕೆ 10,000 ಇದೆ, ಬಟ್ ನಾವು ಅದನ್ನು ಈಕ್ವಲ್ ಮಾಡಬೇಕು. ಏನಕ್ಕೆ ಈಕ್ವಲ್ ಮಾಡಬೇಕು, ಏನಕ್ಕೆ ಈಕ್ವಲ್ ಮಾಡಬೇಕು ನಾವು ಆ ಸಬ್ಸ್ಕ್ರೈಬರ್ಸ್ನ ಅನ್ನೋದಾದರೆ, ಈಗ 10,000 ಇದ್ದರೆ ನಮಗೆ ಅದು 13,000 ಆಗಬೇಕು. 11,000 ಅಲ್ವಾ, 13,000 ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡ್ತೀರೋ, ಯಾರು ಸಬ್ಸ್ಕ್ರೈಬೇ ಮಾಡ್ತಿಲ್ಲ ಇವಾಗ ಇರಲಿ. ಸೊ ಯೂನಿಕೋಡ್ ಸಬ್ಸ್ಕ್ರೈಬರ್ಸ್ ನಮಗೆ 11,000 ಆಗಬೇಕು. ಸೊ 11,000 ಅಂತ ಕೊಡ್ತೀನಿ. ಸೊ ಇಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಮತ್ತೆ ವ್ಯೂ ಮಾಡೋಣ. ಸೊ 11,000 ಆದಮೇಲೆ ಮತ್ತೆ ವ್ಯೂ ಮಾಡಿದ್ರೆ ಏನಾಗುತ್ತೆ, ಚೇಂಜ್ಡು ಅಂತಲೂ ಸಹ ತಿಳ್ಕೊಳ್ಳೋಣ. ಸೊ ಮೊದಲು ವ್ಯೂಸ್ನೇ ನೋಡ್ತಿದ್ದೀವಿ. ವ್ಯೂಸ್ ಎಲ್ಲ ನಮ್ಗೆ ಬೇಕಾಗಿರೋದು ಇಲ್ಲಿ ಸಬ್ಸ್ಕ್ರೈಬರ್ಸ್ ಬೇಕು. ಅದೇ ರೀತಿ ಇಲ್ಲೂ ಸಹ ಸಬ್ಸ್ಕ್ರೈಬರ್ಸ್ ಬೇಕು. ಸೊ ಸಬ್ಸ್ಕ್ರೈಬರ್ಸು ಮೊದಲು 10,000 ಇದ್ದರು. ನಾವಿವಾಗ ಚೇಂಜ್ ಮಾಡಾದಮೇಲೆ ಈ ಲೈನ್ ನೋಡಿ, ನಾನು ಹೈಲೈಟ್ ಮಾಡಿದ್ದೀನಿ, ಇದು ಚೇಂಜ್ ಮಾಡೋಕ್ಕೆ ಬರೆದಿರುವಂಥ ಕೋಡು. ಚೇಂಜ್ ಮಾಡಾದಮೇಲೆ ಏನಾಗಿದೆ, 11,000 ಆಗಿದೆ. ಸೊ 10,000 ಇರೋದು 11,000 ಆಗಿದೆ. ಅದೇ ರೀತಿ ನೀವೇನಾದರೂ ಇಲ್ಲಿ ಫುಲ್ಲು ಸಪೋರ್ಟ್ ಎಲ್ಲ ತೋರಿಸ್ಬಿಟ್ಟು 10,000 ಅಲ್ಲಪ್ಪ, ನಾನು 100K ಮಾಡ್ತೀನಿ ಅನ್ನೋದಾದರೆ ಎಷ್ಟು ಬರಬೇಕು, 100K ಸಹ ಆಗಿದೆ. ಫಸ್ಟ್ ಇದ್ದಿದ್ದು ಸಬ್ಸ್ಕ್ರೈಬರ್ಸ್ ಇಷ್ಟು, ನೆಕ್ಸ್ಟ್ ಬಂದಿದ್ದು ಸಬ್ಸ್ಕ್ರೈಬರ್ಸ್ ಇಷ್ಟು. ಓಕೆನಾ. ಸೊ ಚೇಂಜ್ ಮಾಡೋದು ಸಹ ತಿಳ್ಕೊಂಡ್ರಿ. ಸೊ ಚೇಂಜ್ ಅಂತ ಸಹ ನಾವು ಕೊಟ್ಬಿಡೋಣ. ಚೇಂಜ್ ಕಮೆಂಟ್ ಮಾಡೋಣ. ಚೇಂಜ್ ಐಟಮ್ಸ್ ಅಥವಾ ಚೇಂಜ್ ವ್ಯಾಲ್ಯೂಸ್. ಇಲ್ಲಿ ನಾವು ವ್ಯಾಲ್ಯೂಸ್ನ ಚೇಂಜ್ ಮಾಡ್ತಿದ್ದೀವಿ. ಅಂದರೆ ಇದು ಕೀ ಮತ್ತು ವ್ಯಾಲ್ಯೂ ಅಂತ ಹೇಳಿದೆ. ಇದು ಕೀ, ಇದು ವ್ಯಾಲ್ಯೂ, ಇದು ಕೀ, ಇದು ವ್ಯಾಲ್ಯೂ ಅಂತ. ಅದೇ ರೀತಿ ಈ ಕೀ ಇರೋ ವ್ಯಾಲ್ಯೂನ ನಾವು ಇದಕ್ಕೆ ಚೇಂಜ್ ಮಾಡ್ತಿದ್ದೀವಿ ಅಂತ. ಸೊ ಚೇಂಜ್ ಏನು ಮಾಡೋದು ಬೇಡ, ಎಷ್ಟಿರಲಿ ಅಷ್ಟರಲ್ಲೇ ಇದೆ ಇರಲಿ. ನಾನು ಸುಮ್ಮನೆ ಕಮೆಂಟ್ ನಿಮಗೆ ತೋರ್ಸೋಕ್ಕೋಸ್ಕರ ಲಾಸ್ಟಲ್ಲಿ. ಸೊ ಪ್ರಿಂಟ್ ಸಹ ನೀವು ಮೊದಲೇ ಗೊತ್ತು ನಿಮಗೆ. ಸೊ ಇದು ಚೇಂಜ್ ಸಹ ನೀವು ಕಲ್ತ್ಕೊಂಡ್ರಿ, ಚೇಂಜ್ ಹೇಗೆ ಮಾಡೋದು ಅಂತ. ಇವಾಗ ನೆಕ್ಸ್ಟ್ ನಾನೇನು ಮಾಡಬೇಕು, ಇಲ್ಲಿ ನಾವು ಯೂನಿಕೋಡ್ ಅನ್ನೋ ಒಂದು ಡಿಕ್ಷನರಿಲಿ ಏನೇನ ನೋಡ್ಬೋದು. ಇವಾಗ ಸಬ್ಸ್ಕ್ರೈಬರ್ಸ್ ನೋಡ್ಬೋದು, ವ್ಯೂಸ್ ನೋಡ್ಬೋದು, ಲೈಕ್ಸ್ ನೋಡ್ಬೋದು. ಅದನ್ನು ನೋಡಬೇಕು. ಏನೇನು ನೋಡ್ಬೋದು ಅಂತ ಪೈಥಾನ್ನ ಕೇಳಬೇಕು ಅನ್ನೋದಾದರೆ ಏನು ಮಾಡ್ತೀರಾ, ಜಸ್ಟ್ ನೀವು ಯೂನಿಕೋಡ್ ಅಂದರೆ ಡಿಕ್ಷನರಿ ನೇಮ್ ತೊಗೋತಿದ್ದೀನಿ. ಡಿಕ್ಷನರಿ ನೇಮ್ನ ತೊಗೊಂಡು ಡಾಟ್ ಹಾಕಿ ವ್ಯಾಲ್ಯೂಸ್ನ ಮಾತ್ರ ಪ್ರಿಂಟ್ ಮಾಡಬೇಕು. ಸೊ ಇಷ್ಟನ್ನು ನೀವು ಪ್ರಿಂಟ್ ಮಾಡ್ಕೊಳ್ಳಿ. ಪ್ರಿಂಟ್ ಇಲ್ಲೇನು ಮಾಡ್ತಿದ್ದೀನಿ, ಯೂನಿಕೋಡ್ ಡಿಕ್ಷನರಿಲಿರೋ ಡಾಟ್ ವ್ಯಾಲ್ಯೂಸ್ನ ಮಾತ್ರ, ಅಂದರೆ ಈ ನಂಬರ್ಗಳು ಮಾತ್ರ ಬರ್ತದೆ. ಸರ್ ನಮ್ಗೆ ಕೀಸ್ ಬೇಕಲ್ವಾ, ಸೊ ಕೀಸ್ ಹೇಳಿದೆ, ವ್ಯಾಲ್ಯೂಸ್ ಹಾಕ್ಬಿಟ್ಟಿದ್ದೀನಿ. ಸೊ ಕೀಸ್ ನಮಗೆ ಏನೇನ ನೋಡ್ಬೋದು, ನಾವು ಸಬ್ಸ್ಕ್ರೈಬರ್ಸ್ನ ನೋಡ್ಬೋದು, ವ್ಯೂಸ್ನ ನೋಡ್ಬೋದು, ಲೈಕ್ಸ್ನ ನೋಡ್ಬೋದು, ಇಷ್ಟು ನೋಡ್ಬೋದು. ಏನೇನು ನೋಡ್ಬೋದು ಅಂತ ಇದು ನಮಗೆ ಒಂದು ಲಿಸ್ಟ್ ಕೊಡ್ತೆ ನೋಡಿ ಇಲ್ಲಿ. ಸೊ ಡಿಕ್ಟ್ ಕೀಸ್, ಸಬ್ಸ್ಕ್ರೈಬರ್ಸ್ನ ನೋಡ್ಬೋದು, ನೀವು ವ್ಯೂಸ್ನ ನೋಡ್ಬೋದು, ಲೈಕ್ಸ್ನ ನೋಡ್ಬೋದು. ಈ ಲೈನ್ 8th ಲೈನು ಈ ರೀತಿಯ ರಿಸಲ್ಟ್ನ ನಿಮಗೆ ಕೊಡ್ತಿದೆ.
ಅದೇ ರೀತಿ ನೀವು ಅದರ ವ್ಯಾಲ್ಯೂಸ್ ಬೇಕಷ್ಟೇ, ನಿಮಗೆ 10,000 ಬೇಕು, 50,000 ಬೇಕು, ಸೊ 500K ಬೇಕು, ಮತ್ತು ಈ ರೀತಿ ಲೈಕ್ಸ್ ಸಹ ಬೇಕು. ಆ ರೀತಿ ನೋಡಬೇಕು ಅಂದರೆ ಇಲ್ಲಿ ಕೀಸ್ ಬದಲು ಏನು ಮಾಡ್ತೀರಾ, ವ್ಯಾಲ್ಯೂಸ್ ಅಂತ ತೊಗೋತೀರಾ. ಸೊ ವ್ಯಾಲ್ಯೂಸ್ ಅಂತ ಪ್ಲೇ ಮಾಡಿ ನೋಡಿ, 10,000 ಇದೆ, 500K ಇದೆ, ಅದು ಏನೇನು ಅಂತ ನಮಗೆ ಬೇಕಾಗಿಲ್ಲ, ಜಸ್ಟ್ ನಮಗೆ ಅದು ಯಾವ ವ್ಯಾಲ್ಯೂಸ್ ಬೇಕು ಆ ಟೈಮಲ್ಲಿ ಈ ರೀತಿ ಮಾಡ್ತೀರಾ ಅಷ್ಟೇ, ನಿಮಗೆ ಏನು ಡಿಫ್ರೆನ್ಸ್ ಬರಲ್ಲ ಇಲ್ಲಿ. ಸೊ ಕೀಸ್ ಮತ್ತು ವ್ಯಾಲ್ಯೂಸ್, ಸೊ ಕೀ ವ್ಯಾಲ್ಯೂ ಪೇರ್ಸ್ ಅಂತಾರೆ. ಸೊ ಇದನ್ನು ಕೀ ಅಂತಾರೆ ಇಷ್ಟನ್ನು, ಅದೇ ರೀತಿ ಇದನ್ನು ವ್ಯಾಲ್ಯೂ ಅಂತ ಅಂತಾರೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಸ್ ಮತ್ತು ವ್ಯಾಲ್ಯೂಸ್ ಹೇಗೆ ತೊಗೊಳ್ಳೋದು ಅಂತ ಸಹ ನೀವು ಅರ್ಥ ಮಾಡ್ಕೊಂಡ್ರಿ. ಅದನ್ನು ಸಹ ನಾನು ಒಂದು ಲೈನಲ್ಲಿ ಹಾಕ್ಬಿಡೋಣ, ಸುಮ್ಮನೆ ಇರಲಿ ಅದುವೇ. ಹ್ಯಾಶ್ಟ್ಯಾಗ್ ವಾಟ್ ಆಲ್ ವ್ಯಾಲ್ಯೂಸ್ ಅಲ್ವಾ, ಆಲ್ ವ್ಯಾಲ್ಯೂಸ್ ಮಾತ್ರ. ಹಂಗೆ ಕೀಸು ಸಹ ಇಲ್ಲೇ ಕೀಸ್ ತೊಗೊಳ್ಳಿ, ಅದಕ್ಕೆ ನಾನು ಕೀಸ್ ಅಂತ ಇಲ್ಲೂ ಸಹ ಹಾಕಿರ್ತೀನಿ. ಸೊ ಇಷ್ಟನ್ನ ನಾವು ಕಲ್ತ್ಕೊಂಡು ಇವಾಗ ನೆಕ್ಸ್ಟ್ ಏನು ಕಲಿಬೇಕು, ಇವಾಗ ಯಾವುದಾದ್ರೂ ಒಂದು ಎಲಿಮೆಂಟ್ನ ನಾವು ರಿಮೂವ್ ಮಾಡಬೇಕು ಅನ್ನೋ ಟೈಮಲ್ಲಿ ಏನು ಮಾಡಬೇಕು ನೀವು ಅನ್ನೋದಾದರೆ, ಸೊ ಯೂನಿಕೋಡ್ ಅಂತಲೇ ತಗೋತೀವಿ. ಅಲ್ಲಿ ಯಾವುದನ್ನು ನೀವು ರಿಮೂವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವಾಗ ಫಾರ್ ಎಕ್ಸಾಂಪಲ್ ಪಾಪ್ ಮಾಡಬೇಕು, ಯಾವುದನ್ನು ಪಾಪ್ ಮಾಡಬೇಕು, ಇವಾಗ ಪಾಪ್ ಅಂತಾರೆ, ರಿಮೂವ್ ಮಾಡಬೇಕು ಅಂದರೆ ಪಾಪ್ ಅಂತಾರೆ. ಇಲ್ಲಿ ನಿಮಗೆ ಲೈಕ್ಸಿಂದ ನಿಮಗೆ ಏನೂ ನಿಮಗೇನು ಬೇಕಾಗಿಲ್ಲ. ಈಗ ಯಾರೋ ಸ್ಪಾನ್ಸರ್ಶಿಪ್ ಕೊಡ್ತಿದ್ದಾರೆ, ಚಾನಲ್ದು ಸಬ್ಸ್ಕ್ರೈಬರ್ಸ್ ನೋಡ್ತಾರೆ, ವ್ಯೂಸ್ ನೋಡ್ತಾರೆ, ಲೈಕ್ಸ್ ಬಂದರೆ ಬರಲಿ, ಅವ್ರ ಅಡ್ವರ್ಟೈಸ್ಮೆಂಟ್ ನೋಡಬೇಕಷ್ಟೇ ಅವರು. ಅದೇ ರೀತಿ ಲೈಕ್ಸ್ ಬೇಡ ಅವ್ರು ಪ್ರೋಗ್ರಾಮ್ ಮಾಡಬೇಕಾದ್ರೆ ಲೈಕ್ಸ್ನ ತೆಗೆದುಬಿಡೋಣ. ಸೊ ಲೈಕ್ಸ್ನ ತೆಗಿಯೋಕ್ಕೆ ಈ ರೀತಿ ಕೊಟ್ಟು ಮತ್ತೆ ಪ್ರಿಂಟ್ ಮಾಡೋಣ, ಫುಲ್ ಯೂನಿಕೋಡನ್ನೇ ಪ್ರಿಂಟ್ ಮಾಡಿಬಿಡೋಣ ಇಲ್ಲಿ ಅಲ್ವಾ. ಪ್ರಿಂಟ್ ಯೂನಿಕೋಡ್ ಡಿಕ್ಷನರಿನೇ ಪ್ರಿಂಟ್ ಮಾಡೋಣ. ಸೊ ಇಲ್ಲೇನಾಗ್ತಿದೆ, ಡಿಕ್ಷನರಿನ ನಾವು ಇಷ್ಟೇ ಕೊಟ್ಟಿರೋದು, ಲೈಕ್ಸ್ ಸಹ ಇನ್ಕ್ಲೂಡ್ ಮಾಡಿದ್ದೀವಿ, ಬಟ್ ಪ್ರಾಬ್ಲಮ್ ಏನು, ಇಲ್ಲಿ ಪಾಪ್ ಮಾಡಿಬಿಟ್ಟಿದ್ದೀವಿ ಲೈಕ್ಸ್ ಬೇಡ ಅಂತ. ಸೊ ಈ ಡಿಕ್ಷನರಿಲಿ ಪ್ರಿಂಟ್ ಆಗಿಲ್ಲ, ಯಾಕಂದರೆ ಆ ಎಲಿಮೆಂಟ್ನ ನಾವು ರಿಮೂವ್ ಮಾಡಿಬಿಟ್ಟಿದ್ದೀವಿ. ಅದೇ ರೀತಿ ನೀವೇನಾದರೂ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಡ, ಸಬ್ಸ್ಕ್ರೈಬರ್ಸ್ ಎಷ್ಟು ಇರ್ತಾರೆ ಅನ್ನೋದಲ್ಲ ಮುಖ್ಯ, ಅವ್ರು ಎಷ್ಟು ನೋಡ್ತಾರೆ, ಎಷ್ಟು ಲೈಕ್ ಮಾಡ್ತಾರೆ ಅನ್ನೋದು ಮುಖ್ಯ ಅನ್ನೋದಾದರೆ ಸಬ್ಸ್ಕ್ರೈಬರ್ಸ್ನೇ ತೆಗೆದುಬಿಡೋಣ. ನೆಕ್ಸ್ಟು ಸಬ್ಸ್ಕ್ರೈಬರ್ಸ್ ತೆಗೆದು ನೋಡಿ, ವ್ಯೂಸ್ ಮತ್ತು ಲೈಕ್ಸ್ ಮಾತ್ರ ಬರ್ತಿದೆ. ಸೊ ಅರ್ಥ ಆಯ್ತದೆ ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಸ್ನ ತೆಗೆದುಬಿಟ್ಟಿದ್ದೀನಿ ನೋಡಿ. ಸೊ ಪಾಪ್ ಅಂದರೆ ಇದು. ನೆಕ್ಸ್ಟ್ ಇನ್ನೊಂದು ಪಾಪ್ ಐಟಮ್ ಅಂತ ಬರುತ್ತೆ, ಯೂನಿಕೋಡ ಡಾಟ್ ಪಾಪ್ ಅಂದರೆ ಡಿಕ್ಷನರಿ ನೇಮ್ ಏನಿರುತ್ತೆ ಅದು ಹಾಕಿ, ಯೂನಿಕೋಡ ಬದಲು ಯೂನಿಕೋಡನ್ನು ಯೂಸ್ ಮಾಡಬೇಡಿ. ಸೊ ಡಿಕ್ಷನರಿ ನೇಮ್ ಡಾಟ್ ಪಾಪ್ ಐಟಮ್ ಅಂತ ಕೊಟ್ಟು, ನೀವೇನು ಇಲ್ಲಿ ಏನೂ ಕೊಡಲಿಲ್ಲ, ಸ್ಪೆಸಿಫೈ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಏನಾಗುತ್ತೆ ಹಂಗೆ ಗೆಸ್ ಮಾಡಿರಿ ನೀವು, ನಿಮಗೆ ಸೆಲ್ಫ್ ಅವೆಲ್ಲ. ಸಬ್ಸ್ಕ್ರೈಬರ್ಸ್ ವ್ಯೂಸ್ ಬಂದಿದೆ, ಲೈಕ್ಸ್ ಬಂದಿಲ್ಲ. ಏನಾಗುತ್ತೆ ಪಾಪ್ ಐಟಮಲ್ಲಿ ಅಂದರೆ, ಈಗ ನಾನು ನಿಮಗೆ ಲಿಸ್ಟ್ಸಲ್ಲಿ ಹೇಳ್ಕೊಟ್ಟಿದ್ದೆ ನೋಡಿ, ಲಿಸ್ಟ್ಸಲ್ಲಿ 1 2 3 4 ಇದ್ದು ಡಾಟ್ ಪಾಪ್ ಅಂತ ಕೊಟ್ಟರೆ ಫೋರ್ತ್ ಅಂದರೆ 4 ಏನಿದೆ 4 ರಿಮೂವ್ ಆಗುತ್ತೆ ಎಲಿಮೆಂಟಿಂದ, ಲಾಸ್ಟ್ ಎಲಿಮೆಂಟ್ ರಿಮೂವ್ ಆಗುತ್ತೆ, ರಿಮೂವ್ ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಆ ರೀತಿ ಪಾಪ್ ಐಟಮ್ನ ಆ ರೀತಿ ನೀವು ಯೂಸ್ ಮಾಡ್ಕೋಬೋದು, ಲಾಸ್ಟ್ ಐಟಮ್ ಮಾತ್ರ ನಮ್ಗೆ ರಿಮೂವ್ ಮಾಡಬೇಕು ಅನ್ನೋದಾದರೆ. ಸೊ ರಿಮೂವ್ ಸಹ ನೀವು ಗೊತ್ತಾಯಿತು. ನೆಕ್ಸ್ಟ್ ನಮಗೆ ಯೂನಿಕೋಡಾದಲ್ಲಿ ಲೈಕ್ಸ್ ಗೊತ್ತಾಯಿತು, ವ್ಯೂಸ್ ಗೊತ್ತಾಯಿತು, ಸಬ್ಸ್ಕ್ರೈಬರ್ಸ್ ಗೊತ್ತಾಯಿತು. ಸೊ ಕಮೆಂಟ್ಸ್ ಗೊತ್ತಾಗಬೇಕು ನಮಗೆ, ಕಮೆಂಟ್ಸ್ ಎಷ್ಟು ಬಂದಿದೆ ಅಂತ. ಬಟ್ ನೀವು ಇಲ್ಲೇ ಆ್ಯಡ್ ಮಾಡೋಕ್ಕಾಗಲ್ಲ ಕೋಡಲ್ಲಿ, ಅದನ್ನು ಇಲ್ಲೇ ತೊಗೋಬೇಕು. ಅವಾಗ ಏನು ಮಾಡ್ತೀರಾ, ಜಸ್ಟ್ ಅಪ್ಡೇಟ್ ಮಾಡ್ತೀರಾ ಲಿಸ್ಟ್ನ, ಅಪ್ಡೇಟ್. ಸೊ ಅಪ್ಡೇಟ್ ಅಂದರೆ ಏನೋ ಒಂದು ಹೊಸದು ಹಾಕಿರ್ತೀರ, ಅಪ್ಡೇಟ್. ಈಗ ಆ್ಯಪ್ಸ್ ಅಪ್ಡೇಟ್ ಸಿಗುತ್ತೆ ನೋಡಿ, ಅಪ್ಲಿಕೇಶನ್ಗಳು, ಅದೇ ರೀತಿ ಅಪ್ಡೇಟ್ ಮಾಡ್ತೀರಾ. ಸೊ ಆ ಲಿಸ್ಟ್ನ ಅಪ್ಡೇಟ್ ಕೊಟ್ಟು ಏನು ಅಪ್ಡೇಟ್ ಮಾಡಬೇಕು ನೀವು, ಫಾರ್ ಎಕ್ಸಾಂಪಲ್ ನೀವು ಏನು ತೊಗೊಳ್ಳೋಣ, ಕಮೆಂಟ್ಸ್ ಅಂತ ಹೇಳಿದೆ ಅಲ್ವಾ, ಕಮೆಂಟ್ಸ್ ಅಂತ ತೊಗೊಂಡು, ಈಗ ಯಾರೋ ಕಾಲ್ ಮಾಡ್ತೀರಿ, ಕಮೆಂಟ್ಸ್ ಅಂತ ತೊಗೊಂಡು ಎಷ್ಟು ಕಮೆಂಟ್ಸ್ ಬಂದಿದೆ, ಈಗ 2000 ಕಮೆಂಟ್ಸ್ ಬಂದಿದೆ. 2000 ಸಾಕಲ್ವಾ, 20,000 ಕಮೆಂಟ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ, ಸರಿನಾ. ಸೊ 20,000ನ ಸಹ ನಾವು ವೈ ದಿಸ್ ಇಸ್ ಶೋಯಿಂಗ್ ಲೈಕ್ ದಿಸ್ ಗೊತ್ತಿಲ್ಲ, ಯೂನಿಕೋಡ ಡಾಟ್ ಅಪ್ಡೇಟ್. ಸೊ ರೆಡ್ ಲೈನ್ ತೋರಿಸ್ತಿದೆ, ಏನಕ್ಕೆ ತೋರಿಸ್ತಿದೆ ಅಂದರೆ ಆ್ಯನ್ ಇಲ್ಲೀಗಲ್ ಟಾರ್ಗೆಟ್ ಫಾರ್ ವೇರಿಯೇಬಲ್ ಆ್ಯನೋಟೇಷನ್. ಸೊ ಡಿಫೈನ್ ಅಪ್ಡೇಟಲ್ಲಿ ನಾವು ಜಸ್ಟ್ ಅಪ್ಡೇಟ್ ಅಂತ ಕೊಟ್ಟು, ಅಪ್ಡೇಟ್ ಒಳಗಡೆ ಏನು ಬರಬೇಕಂದ್ರೆ ಒಂದು ಡಿಕ್ಷನರಿನೇ ಕೊಡಬೇಕನ್ಸುತ್ತೆ. ಕಮೆಂಟ್ಸ್ ತಗೊಂಡು ಕಮೆಂಟ್ಸ್ ಏನು ಬರಬೇಕು ನಮಗೆ ಅಂದರೆ 23. ಇದನ್ನು ಅಪ್ಡೇಟ್ ಮಾಡಿ ನೋಡೋಣ, ಈಗ ಕನ್ಫ್ಯೂಸ್ ಆಗ್ತಿದೆ. ಕಾಲ್ ಬಂತಲ್ಲ, ಕಮೆಂಟ್ಸ್ ಬಂದಿದೆ ನೋಡಿ ಇಲ್ಲಿ. ಅದೇ ರೀತಿ ಡಾಟ್ ಅಪ್ಡೇಟ್ ಒಳಗೆ ನೀವು ಡೈರೆಕ್ಟ್ ಕೊಡೋಂಗಿಲ್ಲ, ಈ ಫ್ಲವರ್ ಬ್ರ್ಯಾಕೆಟ್ನ ಯೂಸ್ ಮಾಡಬೇಕು. ಫ್ಲವರ್ ಬ್ರ್ಯಾಕೆಟ್ನ ನಾನು ಮರ್ತಿದೆ, ಅದಕ್ಕೋಸ್ಕರ ಬರ್ತಿರಲಿಲ್ಲ. ಸೊ ಇವಾಗ ಬರ್ತಿದೆ.
ಏನಪ್ಪ ಇವನಿಗೆ ಗೊತ್ತಿಲ್ಲ ಹೇಳ್ಕೊಡೋಕೆ ಬಂದಿದ್ದಾನೆ ಅಂತ ಅನ್ಕೋಬೋದು ನೀವು. ಅಂದ್ಕೊಂಡ್ರೆ ಪರವಾಗಿಲ್ಲ, ಜಸ್ಟ್ ಕನ್ಫ್ಯೂಸ್ ಆಗಿದೆ ಅದು. ಇಲ್ಲಿ ನಿಮಗೆ ಫ್ಲವರ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಿ ಅದರೊಳಗಡೆ ಕಮೆಂಟ್ಸ್ ಅಂತ ತೊಗೊಂಡು ಎಷ್ಟು 23 ಕಮೆಂಟ್ಸ್ ಅಂತ ಹಾಕಿದ್ದೀನಿ ಅಲ್ವಾ. ಸೊ ನಮಗೆ 20,000 ಕಮೆಂಟ್ಸ್ ಬಂದಿದೆ. ಅದನ್ನು ಸಹ ನಾವು ಆ್ಯಡ್ ಮಾಡಬೇಕು ಅನ್ನೋದಾದರೆ ಜಸ್ಟ್ ಇಲ್ಲಿ ಡಾಟ್ ಅಪ್ಡೇಟ್ ಇದನ್ನು ಸಹ ನೀವು ನೆನಪಿಟ್ಕೊಂಡಿರಿ. ಡಾಟ್ ಅಪ್ಡೇಟ್ ಕಮೆಂಟ್ಸ್ ಅಪ್ಡೇಟ್ ಆಗಿದೆ. ಅದೇ ರೀತಿ ಕಮೆಂಟ್ಸ್ ಜೊತೆಗೆ ನೀವು ಇನ್ನೊಂದೇನೋ ಅಪ್ಡೇಟ್ ಮಾಡಬೇಕು. ಏನು ಅಪ್ಡೇಟ್ ಮಾಡೋಣ, ಏನಿದೆ, ಕಮೆಂಟ್ಸ್ ಬೇಡ, ಅದು ಬೇಡ, ಲೈಕ್ಸ್ ಆಯಿತು, ಡಿಸ್ಲೈಕ್ಸ್ ಅಪ್ಡೇಟ್ ಮಾಡೋಣಪ್ಪ. ಡಿಸ್ಲೈಕ್ಸು ಸ್ವಲ್ಪ, ಸೊ ಡಿಸ್ಲೈಕ್ಸು ಒಂದು 200 ಬಂದಿದೆ ಟೋಟಲ್ ಅಂತ ಅಂದ್ಕೊಳ್ಳೋಣ. ಸೊ 200 ಬಂದಿದೆ. ಡಿಸ್ಲೈಕ್ಸ್ನು ಸಹ ಆ್ಯಡ್ ಮಾಡಿರುತ್ತೆ. ನೆಕ್ಸ್ಟ್ ನೋಡಿ ಪ್ರಿಂಟ್ ಮಾಡ್ತಿದ್ದೆ, ಇಲ್ಲಿ ಸಬ್ಸ್ಕ್ರೈಬರ್ಸ್ ಮೊದಲೇ ಹಾಕಿದ್ವು, ವ್ಯೂಸ್ ಮೊದಲೇ ಹಾಕಿದ್ವು, ಲೈಕ್ಸ್ ಮೊದಲೇ ಹಾಕಿದ್ವು, ಕಮೆಂಟ್ಸ್ ಮತ್ತು ಡಿಸ್ಲೈಕ್ಸ್ ಈಗ ಬಂದಿದೆ ನೋಡಿ. ಸೊ ಕಮೆಂಟ್ಸ್ ಮತ್ತು ಡಿಸ್ಲೈಕ್ಸ್ ಸಹ ಅಪ್ಡೇಟ್ ಆಗಿದೆ. ಸೊ ಇಲ್ಲಿ ನಾವು ಯಾವ ತಿಳ್ಕೊಂಡ್ವಿ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ unicorn.pop ಸಹ ಇಲ್ಲಿ ಹಾಕ್ಬಿಡ್ತೀನಿ. ಸಬ್ಸ್ಕ್ರೈಬರ್ಸ್ ಸೊ ಟೋಟಲ್ ಆಗಿ ಏನೇನು ತಿಳ್ಕೊಂಡು ಅಂತ ಇಲ್ಲಿದೆ ನೋಡಿ. ಪ್ರಿಂಟ್ ಫಸ್ಟ್ ಆಫ್ ಆಲ್ ವೀವ್ ಐಟಮ್ಸ್ಗೆ ಪ್ರಿಂಟನ್ನು ತೊಗೊಂಡು ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿ ಅದರ ಕೀ ಕೊಡ್ತೀರಾ. ಅದೇ ರೀತಿ ನೆಕ್ಸ್ಟು ವ್ಯಾಲ್ಯೂ ಚೇಂಜ್ ಮಾಡೋಕ್ಕೆ ಅದನ್ನು ಕೀ ತೊಗೊಂಡು ಅದನ್ನು ಈಕ್ವಲ್ ಮಾಡ್ತೀರಾ 10,000 ನಿಮ್ಮ ವ್ಯಾಲ್ಯೂ ಏನಿರಬೇಕು ಅದಕ್ಕೆ. ನೆಕ್ಸ್ಟು ಆಲ್ ವ್ಯಾಲ್ಯೂಸ್ ಮಾತ್ರ ಪ್ರಿಂಟ್ ಆಗಬೇಕು ಅಂದರೆ ಡಿಕ್ಷನರಿ ನೇಮ್ ಡಾಟ್ ವ್ಯಾಲ್ಯೂಸ್ನ ತೊಗೋತೀರಾ. ಅದೇ ರೀತಿ ಆಲ್ ಕೀಸ್ ಬರಬೇಕು ಅಂದರೆ ಇಲ್ಲಿ ವ್ಯಾಲ್ಯೂಸ್ ಬದಲು ಇಲ್ಲಿ ಕೀಸ್ ಅಂತ ಹಾಕೋತೀರಾ ಅಷ್ಟೇ. ನೆಕ್ಸ್ಟು ಪಾಪ್ ಏನು ಮಾಡುತ್ತೆ, ರಿಮೂವ್ ಮಾಡೋಕ್ಕೆ, ರಿಮೂವ್ ಐಟಮ್ ಫ್ರಮ್ ಲಿಸ್ಟ್, ಸೊ ಫ್ರಮ್ ಡಿಕ್ಷನರಿ. ಅದೇ ರೀತಿ ಅಪ್ಡೇಟ್ ಏನು ಮಾಡೋಕ್ಕೆ, ಅಪ್ಡೇಟ್ ಮಾಡೋಕ್ಕೆ ಲಿಸ್ಟ್ಸ್ನ ಅಂದರೆ ಆ್ಯಡ್ ಮಾಡೋಕ್ಕೆ, ಆ್ಯಡ್ ಐಟಮ್. ಸೊ ಇಷ್ಟು ಗೊತ್ತಾಗಿದೆ. ಇದು ಅಡ್ವಾನ್ಸಲ್ಲಿ ಸ್ವಲ್ಪ ಬೇಸಿಕ್ಸ್. ಇನ್ನೂ ಅಡ್ವಾನ್ಸ್ ತುಂಬಾ ಇದೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳೋದು ಯೂಸೇ ಇಲ್ಲ ನಿಮಗೆ. ಏನಾದರೂ ನೀವು ಡೆವಲಪ್ಮೆಂಟ್ಗೆ ಹೋದಾಗ ಅದಕ್ಕೆ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಏನು ಗೊತ್ತಾ, ಇವಾಗ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಏನಾದ್ರು ಕಲ್ತ್ಕೊಂಡು ನೀವೇನಾದರೂ ಫುಲ್ ಅದನ್ನೇ ಡೀಪಾಗಿ ಕಲ್ತ್ಕೊಬಿಟ್ಟು ಅದರ ಒಂದು 10 ಇಯರ್ಸ್ ಆದಮೇಲೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕೋಪ್ ಕಡಿಮೆ ಆಗೋದ್ರೆ ನೀವು ಕಲ್ತಿರೋದೆಲ್ಲ ವೇಸ್ಟ್ ಆಗುತ್ತೆ. ಯಾರು ನಿಮ್ಮನ್ನ ಯೂಸೇ ಇಲ್ಲ ಅಂದರೆ ಏನಕ್ಕೆ ತೊಗೋತಾರೆ. ಅದಕ್ಕೋಸ್ಕರ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನು ಸಹ ಯಾವುದೇ ದೊಡ್ಡ ಪ್ರೋಗ್ರಾಮರ್ ಸಹ ತುಂಬ ಅರ್ಥ ಮಾಡ್ಕೊಂಡಿರಲ್ಲ. ಅದನ್ನು ಜಸ್ಟ್ ಬೇಸಿಕ್ಸ್ನ ತಿಳ್ಕೊಂಡು, ಅಂದರೆ ಬೇಸಿಕ್ಸ್ ಅಂದರೆ ಒಂದು ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಲೆವೆಲ್ ತಿಳ್ಕೊಂಡಿರ್ತಾರೆ. ಸೊ ಏನಕ್ಕಂದರೆ ಬೇರೆ ಇನ್ನೊಂದು ಲ್ಯಾಂಗ್ವೇಜ್ ಏನಾದರೂ ಸ್ಕೋಪ್ ಜಾಸ್ತಿ ಆಗ್ತಿದೆ, ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಿದೆ ಅನ್ನುತ್ತಾರೆ, ಅದು ಅವರು ಅದನ್ನು ಚೇಂಜ್ ಮಾಡ್ಕೋಬೋದು ನೋಡಿ. ಸೊ ಅದಕ್ಕೋಸ್ಕರ ಪೈಥಾನ್ ಇವಾಗ ಸ್ಕೋಪಲ್ಲಿದೆ, ಮುಂದೇನೂ ಇರುತ್ತೆ ಅಂತ ಎಕ್ಸ್ಪೆಕ್ಟೆಡ್ಡು. ಬಟ್ ಯಾರಿಗೆ ಗೊತ್ತು, ಇನ್ನೂ ಒಳ್ಳೆ ಲ್ಯಾಂಗ್ವೇಜ್ ಬಂದರೂ ಬರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಸ್ವಲ್ಪ ಇಂಟ್ರೆಸ್ಟೆಡ್ ಕಾನ್ಸೆಪ್ಟ್ನ ತರ್ತಿದ್ದೀವಿ. ಸೊ ಇಫೆಲ್ಸ್ ಲೂಪ್ಸ್ ಎಲ್ಲ ಬರುತ್ತೆ, ಇಫೆಲ್ಸು ಮತ್ತು ಲೂಪ್ಸ್ ಫಾರು ಮತ್ತು ವೈಲ್ ಇರ್ಬೋದು, ಆ ರೀತಿ ಬಂದು ನೆಕ್ಸ್ಟ್ ಫಂಕ್ಷನ್ಸ್ ಸಹ ತಿಳ್ಕೊಂಡು ಅಲ್ಲಿಗೆ ಬೇಸಿಕ್ಸ್ ಎಂಡ್ ಆಗುತ್ತೆ. ಒಂದು ಸ್ವಲ್ಪ ಪ್ರಾಜೆಕ್ಟ್ಸ್ ಸಹ ಮಾಡೋಣ, ಒಂದು 10 ಪ್ರಾಜೆಕ್ಟ್ಸ್ ಮಾಡೋಣ. ಮುಂದೆ ವೀಡಿಯೋಸ್ ಪಬ್ಲಿಷ್ ಆಗುತ್ತೆ. ವೀಡಿಯೋಸ್ ನೋಟಿಫಿಕೇಷನ್ಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವಾಗಲೇ ನಿಮಗೆ ಪೈಥಾನ್ ಅಷ್ಟೇ ಅಲ್ಲ, ನಿಮಗೆ ಯಾವುದೇ ರೀತಿಯ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ವೆಬ್ ಡೆವಲಪ್ಮೆಂಟ್ ಇರ್ಬೋದು, ಎಥಿಕಲ್ ಹ್ಯಾಕಿಂಗ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಯಾವುದೇ ರೀತಿಯ ಇಂಟ್ರೆಸ್ಟ್ ಇದ್ದರೆ ಕಾನ್ಸೆಪ್ಟಲ್ಲಿ ಸಬ್ಸ್ಕ್ರೈಬ್ ಆಗಿ ಚಾನಲ್, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನೋಟಿಫಿಕೇಷನ್ ಬರುತ್ತೆ ನಾವು ಯಾವುದೇ ರೀತಿಯ ಕೋರ್ಸ್ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊತೀನಿ. ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದ್ರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸೊ ಸ್ಟೇ ಹೋಮ್, ಸ್ಟೇ ಸೇಫ್.